ಮೊದಲನೇ ಓವರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಇಲಾಹಿ ಅವರು. ಬೇಗನೆ ಪುಷ್ ಮಾಡಿ ಸ್ವಲ್ಪ. ಯಾರ ಕಡೆ? ವಾರಿಯರ್ಸ್ ಕಡೆ 12th ಮ್ಯಾನ್ ಬನ್ನಿ ಸರ್. ಆಗಾಗಲೇ ಇಬ್ಬಿಬ್ಬರು ಕೂತಿದ್ರಿ, ಇವಾಗ ಒಬ್ರು ಇಲ್ಲಲ್ಲ. ಎಳೆದು ಬಾರಿಸೋ ಪ್ರಯತ್ನ ನೇರವಾಗಿ ಡೀಪ್ ಮಿಡಿಗಟರ್ ಹತ್ತಿರ ಆಟಗಾರರ ಕೈಯಲ್ಲಿ ಚೆಂಡು. ಮೊದಲನೇ ರನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಸ್ಲೋ ಡೆಲಿವರಿ ಇಲಾಹಿ ಅವರಿಂದ ಯಶಸ್ವಿ ಆಗ್ತಾ ಇದೆ. ಮತ್ತೊಂದು ಡಾಟ್ ಆಗ್ತಾ ಇದೆ. ಅತ್ಯುತ್ತಮವಾದಂತಹ ಬ್ಲಾಕ್ ಡಾಟ್ ಆಗಿ ಕಂಡುಕೊಳ್ತಾ ಇದ್ದಾರೆ ಇಲಾಹಿ ಅವರಿಂದ. ಎಳೆದು ಬಾರೋ ಪ್ರಯತ್ನ, ಮತ್ತೊಂದು ಬ್ಯಾಕ್ ಆಫ್ ದ ಲೆಂತ್ ಯಶಸ್ವಿ ಡೆಲಿವರಿಗಳು, ಸ್ಲೋ ಡೆಲಿವರಿಗಳು ಯಶಸ್ವಿ ಆಗ್ತಾ ಇದ್ದಾವೆ. 3 ಯಶಸ್ವಿ ಡಾಟ್ ಬಾಲ್ಗಳು ಹಿರಿಯ ಎಸೆತಗಾರ ಇಲಾಹಿ ಅವರಿಂದ ಕಂಡುಕೊಂಡಿದ್ದಾರೆ. ಅವಶ್ಯಕತೆ ತಕ್ಕ ಹಾಗೆ ಒಳ್ಳೆಯ ಎಸೆತಗಳನ್ನು ಕಂಡುಕೊಳ್ತಾ ಇದ್ದಾರೆ. ರಿವರ್ಸ್ ಸ್ವೀಪ್ ಮಾಡೋ ಪ್ರಯತ್ನ, ಇದು ಕೂಡ ಡಾಟ್ ಆಗ್ತಾ ಇದೆ. ಮತ್ತೊಂದು ಲೇಟ್ ಕಟ್ ಮಾಡೋ ಪ್ರಯತ್ನ ಯಶಸ್ವಿಯಾಗಿ ಮೊದಲನೇ ಓವರನ್ನು ತೆಗೆದುಕೊಡ್ತಾ ಇದ್ದಾರೆ. ಇಲಾಹಿ ಅವರಿಗೆ ಬರಬೇಕು ಜೋರಾದ ಚಪ್ಪಾಳೆ. ಕೇವಲ 1 ರನ್ ನೀಡಿ ಭರ್ಜರಿಯಾದಂತಹ 5 ಯಶಸ್ವಿ ಡಾಟ್ ಬಾಲ್ಗಳನ್ನು ಕಂಡುಕೊಂಡಿದ್ದಾರೆ. ಎರಡನೇ ಓವರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ದಕ್ಷಿಣ ತುದಿಯಿಂದ ಹನುಮಂತ್ ಅವರು. ಮತ್ತೊಂದು ರಕ್ಷಣಾತ್ಮಕ ಆಡೋ ಪ್ರದರ್ಶನ. ಮತ್ತೊಂದು ರನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 2. ಎರಡನೇ ಓವರ್ ಪ್ರಗತಿ ಹಂತದಲ್ಲಿ. ಭರ್ಜರಿ ಆದಂತ ಶಾಟ್ ನೇರವಾಗಿ ಡಗೊಟ್ಟಿ ಕೊಡ್ತಾ ಇದ್ದಾರೆ. ಆರಾಗ್ತಾ ಇದೆ. ಕ್ವಾಲಿಟಿ ಶಾಟ್. ಮತ್ತೊಂದು ಎಳೆದು ಬಾರಿಸೋ ಪ್ರಯತ್ನ ಗ್ಯಾಪ್ ಅಲ್ಲಿ ಹೋಗ್ತಾ ಇದೆ. ಅಷ್ಟೇ ಒಳ್ಳೆ ಫೀಲ್ಡಿಂಗ್ ನ ಪ್ರದರ್ಶನ. 2 ಯಶಸ್ವಿ ರನ್ ಅನ್ನ ಸೇವ್ ಮಾಡ್ತಾ ಇದ್ದಾರೆ ಅಬ್ದುಲ್ ಅವರು.
ಇದು ಕೂಡ ಅತ್ಯುತ್ತಮವಾದಂತಹ ಶಾಟ್. ಚಟುಕಾಲಿಯಲ್ಲಿ ಆರಾಗ್ತಾ ಇದೆ. ಈ ತರದ ಕ್ರಿಕೆಟಿಂಗ್ ಶಾಟ್ಗಳು ಬೇಕಾಗತ್ತೆ. ಮುಂದೆ ಹಾಕೋ ಪ್ರಯತ್ನ ತುಂಬಾನೇ ಮುಂದೆ ಹಾಕ್ತಾ ಇದ್ದಾರೆ ಹನುಮಂತ್ ಅವರು. ಅತ್ಯುತ್ತಮವಾದಂಥ ಕವರ್ ಸತ್ರವೊಂದನ್ನ ತೆಗೆದುಕೊಳ್ತಾ ಇದ್ದಾರೆ. ಒಳ್ಳೆ ಶಾಟ್ ಅದು. ಸ್ಟ್ರೈಕ್ ಅನ್ನ ರೊಟೇಟ್ ಮಾಡ್ತಾ ಇದ್ದಾರೆ. ಯಾವುದೇ ಹಂತದಲ್ಲಿ ಕೂಡ ಡಾಟ್ ಬಾಲ್ಗಳಲ್ಲಾದಲ್ಲಿ ಕಷ್ಟನೇ ವಾರಿಯರ್ಸ್ ತಂಡಕ್ಕೆ. ಒಂದು ಓವರಲ್ಲಿ ಕಮ್ಬ್ಯಾಕ್ ಮಾಡಿದ್ದಾರೆ. ಇದನ್ನೇ ಪುಷ್ ಮಾಡ್ತಾರ ಕಾದು ನೋಡಬೇಕಾಗಿದೆ. 27ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಪ್ರತಿ ಓವರಿಗೆ 10ರ ಸರಾಸರಿಯಲ್ಲಿ ಬೇಕು, ಅದನ್ನೇ ಮುನ್ನಡೆ ಪಡೆದುಕೊಳ್ತಾ ಇದೆ. ಚಿಕ್ಕಿ ಮಾಡೋ ಪ್ರಯತ್ನ. ಲಕ್ ದೊರೀತಾ ಇದೆ. ಒಂದೊಳ್ಳೆಯ ಪ್ರಯತ್ನವನ್ನ ಕಂಡಿದ್ರು ಸುಲೇಮಾನ್ ಅವರು, ಬಟ್ ಸರಿಯಾಗಿ ಕರೆಕ್ಟ್ ಆಗದ ಕಾರಣ ಕ್ಯಾಚ್ ಅಲ್ಲಿ ಮಿಸ್ ಆಗ್ತಾ ಇದೆ. ಒಂದು ರಿಸ್ಕಿ ಶಾಟ್ ಅನ್ನೇ ತೆಗೆದುಕೊಂಡಿದ್ರೆ ಅನ್ನಿಸ್ತಾ ಇದೆ. ಇದು ರಿಸ್ಕಿ ಶಾಟ್. ಅದು 4 ಲಕ್ಕಾಗಿ ದೊರೀತಾ ಇದೆ ತಂಡದ ಮೊತ್ತ. 31ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಎಳೆದು ಬಾರಿಸೋ ಪ್ರಯತ್ನ. ಸ್ಟ್ರೈಕ್ ಅನ್ನ ರೊಟೇಟ್ ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದಂತಹ ಬ್ಯಾಟ್ ಅನ್ನ ಕಂಡುಕೊಳ್ತಾ ಇದ್ದಾರೆ. 32 3ನೇ ಓವರ್ ಪ್ರಗತಿ ಹಂತದಲ್ಲಿ. ನೇರವಾದಂತ ಶಾಟ್, ನೇರವಾಗಿ ಫೀಲ್ಡರ್ ಹತ್ರ. ಒಳ್ಳೆ ಕ್ಷೇತ್ರ ರಕ್ಷಣೆ. ಮುಂದಿನ ರೂರಲ್ ಕಿಂಗ್ಸ್ ಮತ್ತು ಮಾಸ್ಟರ್ ತಂಡದ ನಾಯಕರು ಲಿಸ್ಟ್ ಅನ್ನು ಬರೆದುಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದೀವಿ. ಮುಂದಿನ ಪಂದ್ಯ ಅತ್ಯುತ್ತಮವಾದಂತಹ ಶಾಟ್. ಸ್ಕ್ವೇರ್ ಲೆಗಿನ ಫೈನ್ ಲೆಗಿನ ಹತ್ರ 4 ಆಗ್ತಾ ಇದೆ. ಭರ್ಜರಿಯಾದಂತಹ ಕ್ರಿಕೆಟ್ ಶಾಟ್ ಗಳನ್ನ ಕಂಡುಕೊಳ್ತಾ ಇದ್ದಾರೆ. ವಿಲ್ಲದೆ ಮೊಹಮ್ಮದ್ ಭಾಯ್ ಮುಕ್ತಾಯಕ್ಕೆ ತಂಡದ ಮೊತ್ತ 37 ಗಳಿಸಿ ಆಡ್ತಾ ಇದೆ. ಇಲ್ಲಿಂದ ಪ್ರತಿ ಓವರಿಗೆ 10 ಗಳಿಸಿದ್ರು ಕೂಡ ಗೆಲ್ಲತ್ತೆ ವಾರಿಯರ್ಸ್ ತಂಡ. ಶಾರ್ಟ್ ಆಗಿ ಬಿದ್ದಂತ ಬಾಲ್ ಕವರ್ಸಿನ ತಲೆ ಮೇಲೆ ಹೊಡೆದಿದ್ದಾರೆ. ಅಷ್ಟೇ ಒಳ್ಳೆ ಕ್ಷೇತ್ರ ರಕ್ಷಣೆ ಮಾಡೋ ಪ್ರಯತ್ನ. ಫಂಬಲ್ ಆಗಿದೆ. ಒಳ್ಳೆ ಕಾಲು ಬೇಡ ಅಂತ ಇದ್ದಾರೆ. ಬ್ಯಾಕಪ್ ಇದ್ದಿದ್ದಿಲ್ಲ ಯಾರು. 2 ಕನ್ವರ್ಟ್ ಆಗ್ತಾ ಇದೆ. ಸರ್, ಮಾಸ್ಟರ್ ತಂಡದ ನಾಯಕರು ಮತ್ತು ರೂರಲ್ ಕಿಂಗ್ಸಿನ ನಾಯಕರು ಬಂದು ಡಗೌಟ್ ಹತ್ರ ಮತ್ತೊಂದು ಗ್ಯಾಪ್ ಅಲ್ಲಿ ತಳಿದ್ದಾರೆ. ನೇರವಾಗಿ ಅಬ್ದುಲ್ ಅವರ ಹತ್ರ ಚೆಂಡು ಹೋಗ್ತಾ ಇದೆ. ಒಳ್ಳೆ ಕ್ಷೇತ್ರ ರಕ್ಷಣೆ. ಈ ತರದ ಯಶಸ್ವಿ ಎಸೆತಗಳು ಬೇಕಾಗತ್ತೆ ದಬಂಗ್ ತಂಡದಿಂದ. ಡಾಟ್ ಬಾಲ್ಗಳು ಸಿಂಗಲ್ ಆದಷ್ಟು ಕೂಡ ಪ್ರೆಷರ್ ಆಗತ್ತೆ. ಒಂದು ಹಂತದ ಪಂದ್ಯವನ್ನು ಕೊನೆವರೆಗೂ ಒಯ್ಬೋದಾಗತ್ತೆ. ಅದನ್ನ ಮಾಡ್ತಾರ ಕಾದು ನೋಡೋಣ. ಫೀಲ್ಡಲ್ಲಿ ಮತ್ತೆ ಬದಲಾವಣೆ ಕಂಡುಕೊಳ್ತಾ ಇದೆ ದಬಂಗ್ ತಂಡ. ಎಳೆದು ಬಾರಿಸಿದ್ದಾರೆ. ಕ್ಯಾಚ್ ಆಗೋ ಸಾಧ್ಯತೆ ತುಂಬಾ ಮೇಲೇನೆ ಹೋಗಿದೆ.
ಈ ಬಾರಿ ತೆಗೆದುಕೊಳ್ತಾ ಇದ್ದಾರೆ ಅತ್ಯುತ್ತಮವಾದಂತಹ ಕ್ಯಾಚ್ ಸುಲೇಮಾನ್ ಅವರಿಂದ. ಲೆಗ್ ಬೈಸ್ ಮುಖಾಂತರ ಒಂದು ರನ್ ತೆಗೆದುಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಮುನ್ನಡೆ ಪಡೆದುಕೊಳ್ತಾ ಇದೆ. 4ನೇ ಓವರ್ ಪ್ರಗತಿ ಹಂತದಲ್ಲಿ 40ಕ್ಕೆ 1 ಕಳೆದುಕೊಂಡಿದೆ. ಮತ್ತೊಂದು ರನ್ ತೆಗೆದುಕೊಳ್ತಾ ಇದ್ದಾರೆ ಕವರ್ಸ್ ಹತ್ರ. ಒಳ್ಳೆ ಬ್ಯಾಕ್ ಆಫ್ ದಲ್ ಅಂತೂ ಸ್ಲೋ ಡೆಲಿವರಿ ಕುಮಾರ್ ಅವರಿಂದ ಯಶಸ್ವಿಯಾಗಿದೆ. 41 ಓವರ್ ಪ್ರಗತಿ ಹಂತದಲ್ಲಿ ಈ ಓವರಲ್ಲಿ ಅತ್ಯುತ್ತಮವಾದಂತಹ ಕಂಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ ಕುಮಾರ್ ಅವರು, ದಬಾಂಗ್ ತಂಡದ ಎಸೆತಗಾರ. 42 ಪಲ್ಲಿ ಹೊಡೆದಿದ್ದಾರೆ. ರಿವರ್ಸ್ ಶಿಫ್ಟ್ ಮಾಡೋ ಪ್ರಯತ್ನ ಹೋಗ್ತಾ ಇದೆ. ಕೊನೆ ಹಂತದಲ್ಲಿ ಒಳ್ಳೆ ಫೀಲ್ಡಿಂಗು ಇಲಾಯ್ ಅವರಿಂದ. 2 ತೆಗೆದುಕೊಳ್ತಾ ಇದ್ದಾರೆ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 44, 1 ವಿಕೆಟ್ ನಷ್ಟಕ್ಕೆ. ಮಾಸ್ಟರ್ಸ್ ತಂಡದ ನಾಯಕರು ಮತ್ತು ರೂರಲ್ ಕಿಂಗ್ಸ್ ತಂಡದ ನಾಯಕರು ನಮ್ಮ ಸ್ಕೋರ್ ಬೋರ್ಡ್ ಹತ್ರ ಬಂದು ಪ್ಲೇಯಿಂಗ್ ಲಿಸ್ಟ್ ಅನ್ನು ಬರೆದುಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಮುಂದಿನ ಎಸೆತಗಾರರಾಗಿ ಕೊನೆಯ ಮ್ಯಾಚಿನ ಹೀರೋ ಆದಂತಹ ಶ್ರೀಯುತ ಅಬ್ದುಲ್ ಅವರು ಆಗಮಿಸ್ತಾ ಇದ್ದಾರೆ. ಮ್ಯಾಚಿನ ಹೀರೋ ಆದಂತ 2 ಓವರಲ್ಲಿ 5 ರನ್ 4 ವಿಕೆಟ್. ಬೆಸ್ಟ್ ಎಕನಾಮಿಕ್ ಆಫ್ ದ KH ಪಾಟೀಲ್ ಸೀಸನ್ 2 ಅಲ್ಲಿ ಅತ್ಯುತ್ತಮವಾದಂತಹ ಎಕನಾಮಿಕ್ ಇವ್ರದೇ ಇದೆ. ಅಬ್ದುಲ್ ಹಂಬಲ್ ಮೊದಲನೇ ಬಾಲಲ್ಲೇ ಕ್ಯಾಚ್ ಒಳ್ಳೆ ಪ್ರಯತ್ನ ಹಾರಾಗ್ತಾ ಇದೆ. ಒಳ್ಳೆ ಎಸೆತಾನೆ, ಸ್ವಲ್ಪ ಪವರ್ ಇದರಿಂದ ಕ್ಲಿಯರ್ ಆಗ್ತಾ ಇದೆ. ತಂಡದ ಮತ್ತೊಂದು ಎಳೆದು ಬಾರಿಸೋ ಪ್ರಯತ್ನ. ಬ್ಲಾಕ್ ಅಲ್ಲಿ ಅತ್ಯುತ್ತಮವಾದಂತಹ ಎಸೆತ. ಅದು 1 ರನ್ನಿಗೆ ಮಾತ್ರ ಸಂತೃಪ್ತಿ.
ಇಲ್ಲಿ ಸ್ವಲ್ಪ ಕೊಂಚ ಬದಲಾವಣೆ ಕಂಡುಕೊಳ್ತಾ ಇದೆ. ಡೀಪ್ ಪಾಯಿಂಟ್ ಅನ್ನು ಹೊರಗಡೆ ಆಗ್ತಾ ಇದ್ದಾರೆ. ಅತ್ಯುತ್ತಮವಾದಂತಹ ಎಸೆತ, ಅತ್ಯುತ್ತಮವಾದಂತಹ ಫೀಲ್ಡ್ ಅನ್ನು ಕೂಡ ಶಾಟ್ ಫೈನ್ ಲೆಗ್ ಹತ್ರ ಹನುಮಂತ ಅವರಿಂದ ಬರ್ತಾ ಇದೆ. ಯಶಸ್ವಿ ಎಸೆತಗಳು ಕಂಡುಕೊಳ್ತಾ ಇದ್ದಾರೆ 6 ಆದ ನಂತರದಲ್ಲಿ. ಸ್ಲೋ ಡೆಲಿವರಿ ಎಳೆದು ಬಾರಿಸಿದ್ದಾರೆ ನೇರವಾಗಿ ಫೀಲ್ಡರ್ ಹತ್ರ. 1 ರನ್ನಿಗೆ ಮಾತ್ರ ಸಂತೃಪ್ತಿ. ಭಾರಿ ರೋಚಕವಾಗಿ ಸಾಗಿ ಬರ್ತಾ ಇದೆ ಈ ಪಂದ್ಯ ಗೆದ್ದ ತಂಡ, ದಬಂಗ್ ತಂಡ ಗೆದ್ದಲ್ಲಿ ಅವರಿಗೂ ಕೂಡ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಒಂದು ಹಂತದ ಕನಸನ್ನು ಓಪನ್ ಆಗುತ್ತೆ. ಸೋತಲ್ಲಿ ತುಂಬಾ ಕಷ್ಟ. 3ರಲ್ಲಿ 3 ಸೋಲುಗಳು. ವಾರಿಯರ್ಸ್ ತಂಡ ಸೋತರು ಕೂಡ ತುಂಬಾ ಕಷ್ಟ. ಮುಂದಿನ ಪಂದ್ಯ ರನ್ ರೇಟಲ್ಲಿ ಗೆಲ್ಲಬೇಕಾಗತ್ತೆ. ಬಟ್ ಈ ಪಂದ್ಯ ಗೆದ್ರೆ ಅವರಿಗೆ ಒಂದು ಒಳ್ಳೆ ಅವಕಾಶ ಮುಂದಿನ ಪಂದ್ಯಕ್ಕೆ. ಫುಲ್ ಟಾಸ್ ಆಗಿ ಬಿದ್ದ ಬಾಲ್ ಎಳೆದು ಬಾರಿಸುವ ಪ್ರಯತ್ನ. ಗ್ಯಾಪ್ ಅಲ್ಲಿ ಚೆಂಡನ್ನು ತಳ್ಳಿದ್ದಾರೆ. 2 ರನ್ ತೆಗೆದುಕೊಳ್ತಾ ಇದ್ದಾರೆ. ಐವತ್ತ 5ನೇ ಅವರ ಪ್ರಗತಿ ಹಂತದಲ್ಲಿ. ಅತ್ಯುತ್ತಮವಾದಂಥ ಬಾಲ್ ಅನ್ನ ಕಂಡುಕೊಂಡಿದ್ದಾರೆ. 1 ರನ್ನಿಗೆ ಮಾತ್ರ ಸಂತೃಪ್ತಿ. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 55, 1 ವಿಕೆಟ್ ನಷ್ಟಕ್ಕೆ. ಭರ್ಜರಿಯಾದಂತ ಶಾಟ್ ಕವರ್ಸಿನ ತಲೆ ಮೇಲೆ ಯೂಸುಫ್ ಅವರಿಂದ ಬರ್ತಾ ಇದೆ. ಕ್ವಾಲಿಟಿ ಶಾಟ್ ಅದು. ಅರವತ್ತಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಈ ತರದ ಕ್ರಿಕೆಟಿಂಗ್ ಶಾಟ್ಗಳನ್ನು ಕಂಡುಕೊಳ್ಬೇಕಾಗುತ್ತೆ. ಫೀಲ್ಡಲ್ಲಿ ಕೊಂಚ ಬದಲಾವಣೆ ಕಂಡುಕೊಳ್ತಾ ಇದೆ. ಡೀಪ್ ಪಾಯಿಂಟ್ ಅನ್ನು ಒಳಗಡೆ ಹಾಕಿ ಎಕ್ಸ್ಟ್ರಾ ಕವರನ್ನು ಹಾಕ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದಂತ ಬಾಲ್ ನೇರವಾಗಿ ಫೈನ್ ಲೆಗ್ ಹತ್ರ ಒಳ್ಳೆ ಫೀಲ್ಡಿಂಗ್ ಅನ್ನು ನಿಲ್ಲಿಸಿದ್ದಾರೆ. 1 ರನ್ನಿಗೆ ಮಾತ್ರ ಸಂತೃಪ್ತಿ. ಅಪ್ಪಲಿ ಹೊಡೆದಿದ್ದಾರೆ. 4 ಆಗ್ತಾ ಇದೆ. ಭರ್ಜರಿಯಾದಂತ ಶಾಟ್ ರಾಹುಲ್ ಅವರಿಂದ ಕಂಡುಕೊಳ್ತಾ ಇದ್ದಾರೆ.
65ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಬೇಕಾಗಿರೋ 10 ರನ್ ಇವರಲ್ಲಿ ಆಗ್ಲೇ ಕಂಡುಕೊಂಡಿದೆ. ವಾರಿಯರ್ಸ್ ತರದ ದಂಡಿಗರಿಂದ ದಂಡಿನ ಪ್ರದರ್ಶನ ಕಂಡುಕೊಳ್ತಾ ಇದೆ. ಕ್ವಾಲಿಟಿ ಶಾಟ್ ಕ್ರೌಡ್ ಹೇಳ್ತಾ ಇತ್ತು, ಇದು ಕೂಡ ಲಾಂಗ್ 6 ಆಗುತ್ತೆ. ಮುಂದೆ ಬಿದ್ದ ಬಲ ಎಳೆದು ಬಾರಿಸೋ ಪ್ರಯತ್ನ ಆರಾಗಿ ಕಂಡುಕೊಳ್ತಾ ಇದೆ ರಾಹುಲ್. ಗಾರರಾಗಿ ರಾಮ್ ಅವರು ಕಾದು ನೋಡೋಣ. ವಿಕೆಟ್ ಟೇಕರ್ ಪ್ರದರ್ಶನ ಕಾದ ಫೀಲ್ಡರ್ಸ್ ಸ್ವಲ್ಪ ಅವೇರ್ನೆಸ್ ಅಲ್ಲಿರಿ. ಓ ಕ್ಯಾಚ್ ಆಗೋ ಸಾಧ್ಯತೆ. ನೋ ಮೆನ್ಸ್ ಲ್ಯಾಂಡ್ ಆಗುತ್ತಾ ಕಾದು ನೋಡಬೇಕಾಗಿದೆ. ನೋ ಮೆನ್ಸ್ ಲ್ಯಾಂಡ್ ಆಗ್ತಾ ಇದೆ. ಫೀಲ್ಡ್ಗೆ ಸರಿಯಾಗಿ ನಿಲ್ಲಿಸಿದ್ರು, ಸ್ವಲ್ಪ ಸ್ಟಾರ್ಟ್ ತೆಗೆದುಕೊಂಡಿಲ್ಲ ಅನ್ಸುತ್ತೆ. ಕ್ಯಾಚ್ ಆಗೋ ಸಾಧ್ಯತೆ ಇದೆ, ಕಾದು ನೋಡ್ಬೇಕಾಗಿದೆ. ಒಳ್ಳೆ ಶಾಡು, ಕೊನೆ ಹಂತದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದಂತ ಲೇಟ್ ಕಟ್ ಅಷ್ಟೇ ಒಳ್ಳೆ ಫೀಲ್ಡ್ ಅಲ್ಲಿ ಅಬ್ದುಲ್ ಅವರಿಂದ. ಟಾಸ್ಗಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ರೂರಲ್ ಕಿಂಗ್ಸ್ ಮತ್ತು ಮಾಸ್ಟರ್ ತಂಡದ ನಾಯಕರು ಮತ್ತು ಮಾಲೀಕರು ದಯವಿಟ್ಟು
ಬೇಗ ಬೇಗನೆ ಪುಷ್ ಮಾಡಿ. ಮಾಸ್ಟರ್ ಮತ್ತು ರೂರಲ್ ಕಿಂಗ್ಸಿನ ತಂಡದ ನಾಯಕರು ಮತ್ತು ಮಾಲೀಕರು ಬರ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಏಳನೆಯವರ ಪ್ರಗತಿ ಹಂತದಲ್ಲಿ ತಂಡದ ಮೊತ್ತ 80. ಕ್ವಾಲಿಟಿ ಶಾಟ್ ರಾಹುಲ್ ಅವರಿಂದ ಬರ್ತಾ ಇದೆ. ಪ್ರತಿಕಾರದ ಮಹತ್ವವನ್ನು ಕಂಡುಕೊಳ್ತಾ ಇದೆ. 86 ಆಗ್ತಾ ಇದೆ. ಏಳನೆಯವರ ಪ್ರಗತಿ ಹಂತದಲ್ಲಿ ತಂಡದ ಮೊತ್ತ 86. ಒಳ್ಳೆ ಬಾಲ್ ಅದು, ಒಳ್ಳೆ ಅತ್ಯುತ್ತಮವಾದಂಥ ಎಸೆತ. ಅಷ್ಟೇ ರಕ್ಷಣಾತ್ಮಕ ಆಟ ಬ್ಯಾಕ್ ಆಫ್ ದ ಹ್ಯಾಂಡಲ್ಲಿ. 21ರ ಅವಶ್ಯಕತೆ. 19 ಎಸೆತದಲ್ಲಿ ಒಂದು ಹಂತದ ರನ್ ಅನ್ನು ಕಂಡುಕೊಂಡಿದೆ ವಾರಿಯರ್ಸ್ ತಂಡ. 21ರ ಅವಶ್ಯಕತೆ 19 ಎಸೆತದಲ್ಲಿ. ಮತ್ತೊಂದು ರಕ್ಷಣಾತ್ಮಕ ಆಟ. ಸ್ಟ್ರೈಕ್ ಅನ್ನು ಉಳಿಸಿಕೊಳ್ಳೋ ಪ್ರಯತ್ನ ಅನಿಸ್ತಾ ಇದೆ. 1 ರನ್ನಿಗೆ ಮಾತ್ರ ಸಂತೃಪ್ತಿ. ಓವರ್ ಮುಕ್ತಾಯ. 7 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 87, 1 ವಿಕೆಟ್ ನಷ್ಟಕ್ಕೆ. ಟಾಸ್ಗಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಮಾಸ್ಟರ್ ತಂಡದ ನಾಯಕರು ಮತ್ತು ಮಾಲೀಕರು. ಅತ್ಯುತ್ತಮವಾದಂತಹ ಎಸೆತ. ಇನ್ನು ಪಂದ್ಯವನ್ನ ಯಾವ ಹಂತದಲ್ಲಿ ಆದರೂ ಕೂಡ ಬದಲಾವಣೆ ಮಾಡಬಹುದು. ನಾವು ನೋಡಿದ್ದೀವಿ ದಬಾಂಗ್ ತಂಡದ್ದು ಪ್ಯಾಂಥರ್ಸ್ ವಿರುದ್ಧ 51 ಕೊನೆ ಹಂತದ ಉಸಿರಾಟದ ಉಸಿರನ್ನ ಮೇಲೆ ಕೆಳಗೆ ಮಾಡಿದ್ರು ಪ್ಯಾಂಥರ್ಸ್ ತಂಡಕ್ಕೆ ದಬಾಂಗ್ ತಂಡ. ಕಾದು ನೋಡೋಣ. ಇನ್ನು 17 ಎಸೆತದಲ್ಲಿ 20ರ ಅವಶ್ಯಕತೆ. ಎಳೆದು ಬಾರಿಸಿದ್ದಾರೆ. ಅತ್ಯುತ್ತಮವಾದಂತಹ ಪವರ್ಫುಲ್ ಶಾಟ್ ಕವರ್ಸ್ ಹತ್ರ 4 ಆಗ್ತಾ ಇದೆ. ಭರ್ಜರಿಯಾದಂತಹ ಬ್ಯಾಟಿಂಗ್ ಅನ್ನು ಕಂಡುಕೊಳ್ತಾ ಇದ್ದಾರೆ ರಾಹುಲ್ ಅವರು. ಕ್ವಾಲಿಟಿ ಆದಂತಹ ಇನ್ನಿಂಗ್ಸ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಯಶಸ್ವಿ ಆಗ್ತಾ ಇದೆ ಅನಿಸುತ್ತೆ. ಇವತ್ತು ರಾಹುಲ್ ಅವರನ್ನ ಮೊದಲ ದಾಂಡಿಗರಾಗಿ ಬಿಟ್ಟಿದ್ದೆ. ತಂಡದ ಮೊತ್ತವನ್ನು ಚೇಸ್ ಮಾಡುವ ಹಂತಕ್ಕೆ ಕಂಡುಕೊಂಡು ಹೋಯ್ತಾ ಇದ್ದಾರೆ. ದ ವಾರಿಯರ್ಸ್ ದ ಮಾಸ್ಟರ್ ಮೈಂಡ್ ಮಾಂತೇಶ್ ಅವರಿಂದ ಬರ್ತಾ ಇದೆ. ಡಗೌಟಿನ ಮೆಂಟರ್ನ ಪರಿಸ್ಥಿತಿಯನ್ನು ಸರಿಯಾಗಿ ಅರಿತುಕೊಂಡು ಇದು ಕೂಡ ಕ್ಯಾಚ್ ಆಗೋ ಸಾಧ್ಯತೆ ಕಾದು ನೋಡಬೇಕಾಗಿದೆ. 50 ಕೂಡ ಗಳಿಸ್ಕೊಳ್ತಾ ಇದ್ದಾರೆ ರಾಹುಲ್ ಅವರು. 23 ಎಸೆತದಲ್ಲಿ 52 ಕ್ಲಿಯರ್ ಇಂಟೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಐ ಆಮ್ ದ ಕ್ಯಾಪ್ಟನ್ ಆಫ್ ದ ವಾರಿಯರ್ಸ್, ಐ ಆಮ್ ದ ಲೀಡರ್ ಆಫ್ ದ ವಾರಿಯರ್ಸ್ ಅಂತ ಹೇಳ್ತಾ ಇದ್ದಾರೆ. 52 23 ಎಸೆತಗಳಲ್ಲಿ
ಓವರ್ನಲ್ಲಿ ಕೇವಲ 10 ರನ್ನಿನ ಅವಶ್ಯಕತೆ ಬೇಕಾಗತ್ತೆ ಇಲ್ಲಿಂದ. ವಾ ನೋಡ್ಬೋದು, ವಾ ಸಿಕ್ಕಿರುವುದನ್ನ ಪಡೆಯುವುದಲ್ಲದೆ ಬಾಚಿಕೊಳ್ಳಬೇಕಾದ ಪ್ರದರ್ಶನ ಕಂಡುಕೊಳ್ಳುತ್ತಾ ಇಲ್ಲ ದಬಂಗ್ ತಂಡದ ಆಟಗಾರರಿಂದ. ರನ್ ರೇಟ್ ಕೂಡ ಮುನ್ನಡೆ ಪಡೆದುಕೊಳ್ತಾ ಇದೆ ಅನ್ಸುತ್ತೆ ವಾರಿಯರ್ಸ್ ತಂಡಕ್ಕೆ ಇಲ್ಲಿಂದ. ಎಂಟನೇ ಓವರ್ ಪ್ರಗತಿ ಹಂತದಲ್ಲಿ 97 ಆಗ್ತಾ ಇದೆ. ಆ ಬ್ಲಾಕ್ ಎಸೆತ ಅತ್ಯುತ್ತಮವಾದಂತಹ ಎಸೆತ ಒಂದಾಗಿ ಕನ್ವರ್ಟ್ ಆಗ್ತಾ ಇದೆ. ಅತ್ಯುತ್ತಮವಾದಂತಹ ಕಾಲ್ ಅದು ಯೂಸುಫರ್ ಇಂದ ಬೇಡ ಅಂತ ಹೇಳಿ. 9 ರನ್ನಿನ ಅವಶ್ಯಕತೆ 14 ಎಸೆತದಲ್ಲಿ ಒಂದು ಹಂತದ ರನ್ ಅನ್ನ ಅತಿ ವೇಗದಲ್ಲಿ ಕಂಡುಕೊಂಡಿದ್ದಾರೆ ಈ ಎರಡು ದಾಂಡಿಗರು. ಭರ್ಜರಿಯಾದಂತಹ ಬೇಟೆಯನ್ನು ಆಗ್ತಾ ಇದೆ. ಮತ್ತೊಂದು ಎಳೆದು ಬಾರಿಸಿದ್ದಾರೆ. ಕಾಜಾಬಾಯಿಂದ ಕ್ವಾಲಿಟಿ ಕ್ಯಾಚ್, ಅತ್ಯುತ್ತಮವಾದಂತಹ ಕ್ಯಾಚ್ ಅದು. ಸಿಂಗಲ್ ಹ್ಯಾಂಡೆಡ್ ಅಲ್ಲಿ ಬಾಲ್ ಅನ್ನ ರಿಸೀವ್ ಮಾಡೋ ಪ್ರಯತ್ನ. ಮಾಸ್ಟರ್ ತಂಡದ ಕ್ಯಾಪ್ಟನ್ ಮತ್ತು ಮಾಲೀಕರು ಬರ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಹರ್ಷೋತ್ಕಾರ ಹೆಚ್ಚಾಗ್ತಾ ಇದೆ ವಾರಿಯರ್ಸ್ ತಂಡದ ಡಗೋಟಲ್ಲಿ. ಅದೇ ರೀತಿಯಾಗಿ ಈ ಟಾಸಿನ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದಂತಹ ಶ್ರೀಯುತ ಶಾಂತಣ್ಣ ಮುಳವಾಡ್ ಅವರು ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ವೇದಿಕೆಗೆ ಹತ್ರ. ವಾರಿಯರ್ಸ್ ಡಗೋಟಲ್ಲಿ ನಮ್ಮ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರು ಈಗಾಗಲೇ ಖುಷಿಯ ನಾಗಾಲೋಟದಲ್ಲಿದ್ದಾರೆ. ಅತ್ಯುತ್ತಮವಾದಂತಹ ಶಾಟ್ ರಿವರ್ಸ್ ಸ್ವಿಪ್ ಅಲ್ಲಿ ಯಶಸ್ವಿ ಆಗ್ತಾ ಇದೆ. ಮೊತ್ತ 102 ಆಗ್ತಾ ಇದೆ. ಕೊನೆಯ 5 ರನ್ನಿನ ಅವಶ್ಯಕತೆ ಮಾತ್ರ. ಸತತ 2ನೇ ಗೆಲುವನ್ನು ವಾರಿಯರ್ ತಂಡ. ಮೊದಲ ತಂಡ ಪಂದ್ಯ ಸೋತಾದ ನಂತರದಲ್ಲಿ ಕಮ್ ಬ್ಯಾಕ್ ಮಾಡೋ ಪ್ರಯತ್ನ ಕಂಡುಕೊಳ್ತಾ ಇದೆ. ಐದು ರನ್ನಿನ ಅವಶ್ಯಕತೆ. 12 ಎಸೆತಗಳು ಮಾತ್ರ ಬಾಕಿ. ಹೇಳ್ತಾ ಇದ್ದಾಗಲೇ 6 ಹೊಡೆಯೋದ್ರ ಮುಖಾಂತರ ಕ್ಲಿಯರ್ ಇಂಟೆಂಟ್ ಕೊಡ್ತಾ ಇದ್ದಾರೆ. ವಿ ಆರ್ ದ ವಾರಿಯರ್ಸ್ ಸ್ಟಿಲ್ ಫೈಟ್ ಫಾರ್ ದ ಒನ್ ಆಟ. 7 ಪಿಚ್ ಅಲ್ಲಿ ಬರಬಾರ್ದು. ಎಂತ ಕ್ವಾಲಿಟಿ ಚೇಸ್ ಆಗ್ತಾ ಇಲ್ಲ ಅಂತ ಇದ್ದಾಗಲೇ ಚೇಸ್ ಮಾಡ್ತಾ ಇದ್ದಾರೆ. ವೈಯಕ್ತಿಕ 2ನೇ ಚೇಸ್ ಅನ್ನು ಕಂಡುಕೊಳ್ತಾ ಇದೆ. ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ರಾಹುಲ್ ಅವರಿಂದ. 6 ಸಿಕ್ಸರ್ಗಳು 2 4 ಕ್ರಿಕೆಟಿಂಗ್ ಶಾಟ್ಗಳು. 8 ಓವರ್ 1 ಬಾಲ್ ಅಲ್ಲಿ ಈ ಪಂದ್ಯವನ್ನು ಮುಗಿಸಿಕೊಳ್ತಾ ಇದ್ದಾರೆ.